ಬಂದವ್ರಿ ಬಸ್ ಇವತ್ತು ಕುಲ್ಲ ಐತ್ರಿ ಮಾರ್ಕೆಟ್ ಒಳಗೆ ಕುಲ್ಲ ಐತ್ರಿ ಸರ ನಮ್ ಡಿಪಾರ್ಟ್ಮೆಂಟ್ ಬಂದು ಅವ್ನು ಏ ಬಾಲೆ ನೀನು ಬೇಡ ತಡಿ ಸ್ವಲ್ಪ ಸರಿ ಇಲ್ಲ ಗಂಡ್ಮಕ್ಳು ಹೊಡಿಯಲ್ಲ ಅದನ್ನ ಹೆಣ್ಮಕ್ಳಿಗೆ ಹಾಕ ಅವ ಏನು ಕೊಡಲ್ಲ ನಮ್ಮನ್ನ ಬಡಿತಾನ ನಮ್ಮ ಮನೆಯಲ್ಲಿ ಹಾಕ್ತಾನ ನೋಡಿ ಎಷ್ಟು ಗ್ಯಾಪ್ನಾಗ ಹೊಡಿತಾ ಇದ್ದಾನೆ. ಇದು ಒಳ್ಳೆ ಗುಡಿ ಹೇಳ್ಬೇಕಂದ್ರೆ ಒಳ್ಳೆ ದೇವರು ನನಗನ್ಸಿ ಮಟ್ಟಿಗೆ. ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ರಾಮ್ ಡಿಕೆ ಚಾನಲ್ ಅಂತ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದೆ ಅನ್ಕೊಂತೀನಿ. ನೀವು ಚೆನ್ನಾಗಿರಿ, ಹಂಗೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತೇನಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹವನೂರಿಗೆ ಹೋಗ್ತಾ ಇದ್ವಿ. ಹವನೂರು ಡ್ಯಾಮು ಅಂತಿದೆ ಒಂದು ದೇವರು. ನಮ್ಮ ಉತ್ತರ ಕನ್ನಡದಲ್ಲಿ ಫೇಮಸ್ ಅಂದರೆ ದೊಡ್ಡ ಜಾತ್ರೆ ಆಗುತ್ತೆ. ಅದು ಆಗಿ ಹೋಗಿದ್ದೀವಿ. ನಾನು ಇವತ್ತು ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆ ನಾವು ಜಾತ್ರೆ ಮಾಡ್ತಿದ್ದೀವಿ. ಈಗ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇರೋ ಸಂಬಂಧ ಮಾಡ್ತಾಯಿಲ್ಲ. ಅದಕ್ಕೆ ಹಾಗೆ ಹೋಗ್ಬಿಟ್ಟು ಹಣ್ಕಾಯಿ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಒಂದು ಟೈಮ್ ಎಕ್ಸ್ಟೆಂಟ್ ಆಗಿದೆ ಗೊತ್ತಾ. 6:25 ಆಗಕ್ಕೆ ಬಂದಿದೆ ನೋಡಿ. ನಾನು 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಎದ್ಬಿಟ್ಟು ಅವ್ನು ಸತೀಶ್ ಹೇಳಿದ್ದೀನಿ, ಹೋಗ್ಬಾ ಜಳಕ ಮಾಡ್ಕೊಂಡು ಸ್ನಾನ ಮಾಡ್ಕೊಂಬ ಪಟ್ಟಣ ಅದು ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಂದರೆ ಬಸ್ಸು 7 ಗಂಟೆ ಇದೆ. ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗೋಷ್ಟು ಟೈಮ್ ಆಗುತ್ತೆ ಅಂತ ಅದ್ರ ಸಂಬಂಧ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಿದ್ದಾನೆ. ಅವನೀಗ ಬರೋ ಟೈಮ್ ಆಗಿದೆ. ಅವ್ನು ಕರ್ಕೊಂಡು ಸೀದಾ ಹೋಗ್ಬೇಕು ಈಗ ಬಸ್ ಸ್ಟ್ಯಾಂಡಿಂದ ಅವನೂರಿಗೆ ಹೋಗ್ಬೇಕು. ಅಲ್ಲಿಂದ ಮತ್ತೆ 12 ಕಿಲೋಮೀಟ್ರ್ ಇಷ್ಟು ಇದೆ. ನೋಡೋಣ ಅಲ್ಲಿ ಬಸ್ಸಿಗೆ. ನಾವು ಬೈಕ್ ಕೇಳಿದೆ, ಬೈಕ್ ಯಾರು ಕೊಡೋಲ್ಲ, ಸುಮ್ಮನೆ ಇಸ್ಕೊಳೋದು ಬೇಡ, ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳ್ಬಿಟ್ಟು ನಾವು ಇದೀಗ ಕೀ ಹಾಕೊಂಡು ಹೋಗೋಣ. ಲೈಟ್ ಆರಿಸಿದೆ, ದೇವ್ರದ್ದು ಡೋರ್ ಓಪನ್ ಇರಲದು. ಚಪ್ಪಲಿ ಹಾಕೊಂಡು ಲೈಟ್ ಇದೆ ನಮ್ಮ ಮನೆ ಕಡೆ ಇರೋದು. ಈ ಥರ ಚೆನ್ನಾಗಿದೆ. ಸೀದಾ ಪಟ್ಪಟ್ಟು ಹೋಗೋಣ ಬನ್ನಿ. ಏನು ತೊಗೊಂಡಿಲ್ಲ, ಅಲ್ಲೇ ಎಲ್ಲ ಹೊರಗಡೆ ಎಲ್ಲ ತೊಗೊಳೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಸೀದಾ ನಡ್ಕೊಂಡು ಹೋಗೋದಷ್ಟೇ. ಈಗ ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಸಿಗೋಣ ಬನ್ನಿ. ಅವನು ಅಲ್ಲಿದ್ದಾನೆ, ಸಿಗ್ತಾನಂತೆ, ಹೋಗೋಣ. ಕಡೆ ನಮ್ಮೂರು ದೇವಸ್ಥಾನ ಇದು. ಬಲ್ಲ ಹೋಗೋಣ. ಒಂದಿನ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ದೀವಿ. ನರಗುಂದಿಗೆ ನಾನಂದೆ ಧಾರವಾಡಕ್ಕೆ ಹೋಗೋಣ, ಒಳ್ಳೆ ಬಸ್ ಭಾಳ ಇರ್ತಾವೆ ನಮ್ಮೂರಿಗೆ ಅಂತ ನಾನಂದೆ. ಇಲ್ಲ, ನರಗುಂದಕ್ಕೆ ಹೋಗೋಣ, ಅಲ್ಲಿ ಚೆನ್ನಾಗಿರುತ್ತೆ, ಬಸ್ಗಳು ಭಾಳ ಇರ್ತಾವೆ ಅಂತ ಅಂದ. ಬಸ್ಗಳು ಭಾಳ ಇರ್ತಾವೆ ಅಂದ್ಬಿಟ್ಟು ಅಲ್ಲಿ ಬಸ್ಸೇ ಇಲ್ಲಪ್ಪ. ಬಸ್ಸೇ ಇಲ್ಲ ಅಲ್ಲಿ. 1 ಅವರ್ ಇಲ್ಲ ಅಲ್ಲಿ ಬಸ್. 1 ಅವರ್ ಇಲ್ಲ. ಮತ್ತು ಹಿಂದಾಡಿ ನಮ್ಮ ಕಡೆ ಅಂತೂ ಕಾಸಿಲ್ಲ. ಫೋನ್ ಸ್ವಿಚ್ ಆಫ್ ಆಗೈತಿ. ಫೋನ್ಪೇ ನೋಡಿ ಅಲ್ಲೇ ಚಾರ್ಜಿಂಗ್ ಇಟ್ಬಿಟ್ಟು ಮತ್ತೆ ದುಡ್ಡು ತೆಗೆಸ್ಕೊಂಡು ಮತ್ತೊಬ್ಬನ ಕಡೆ ದುಡ್ಡು ಕೊಟ್ಬಿಟ್ಟು ಇದು ಫೋನ್ಪೇ ಮಾಡಿದ್ದೀನಿ ನಾನು. ಅವ್ರು ದುಡ್ಡು ಕೊಟ್ಟರು. ಆವಾಗ ಸ್ವಲ್ಪ ಸಮಾಧಾನ ಆಗಿಬಿಟ್ಟು ಆಮೇಲೆ ಏನು ಮಾಡಿದೆ, ನಮ್ಮ ಮುಂದ್ಗಡೆ ದುಡ್ಡು ಹತ್ತಿಬಿಟ್ಟಿದ್ದೀನಿ. ಇವನು ಸ್ವಲ್ಪ ಸ್ಲೋ ಮುಂದ್ಗಡೆ ಹತ್ತಿಬಿಟ್ಟಿದ್ದೀನಿ ನಾನು ಜಲ್ದಿನೇ. ಇವನು ಎಲ್ಲಿದ್ದಾನೆ, ಡೋರ್ ಕಡೆ ಇದ್ದಾನೆ. ನಾನು ಇವನ್ನೆಲ್ಲಿ ಕಾಣ್ತಾನೆಲ್ಲ ನಾನು ಹುಚ್ಚಾಗ್ಬಿಟ್ಟಿನಿ ಲಾಸ್ಟಿಗೆ. ಆಮೇಲೆ ಕುನಾ ಅಂತ ಒದರಿದೆ ಬಸ್ಸಲ್ಲಿ. ಅಂದ ಲಾಸ್ಟಿಗೆ ಡೋರ್ ಕಡೆ ನಿಂತಿದ್ದ. ಸರಿ ಬಿಡ ಅಂತ ಹೋದ್ವಿ. ತುಂಬ ಕಷ್ಟ ಆಗಿತ್ತು ಅವತ್ತು. ಇವತ್ತು ಅದೇ ರೀತಿ ಆಗ್ಬಾರ್ದಂತ ಬೇಗ ಹೋಗ್ತಾ ಇದ್ದೀನಿ. ಹೋಗೋಣ ಬಾ, ಬೆಳಿಗ್ಗೆ ಈ ಥರ ಇದೆ ನಮ್ಮೂರು. ಜಲ್ದಿ ಹೋಗಿ ಬಸ್ ಇನ್ನೂ ಬಂದಿಲ್ಲ. ಏನು ಮಾಡಬೇಕು? ಫೋನ್ 7:30, ಇನ್ನೂ 15 ನಿಮಿಷ ಇದೆ. ಹೋಗೋಣ ಬನ್ನಿ. ಇನ್ನೂ ಬಂದಿಲ್ಲ. ಅದು ಆಮೇಲೆ 7:15 ಅಂತ, ಆಮೇಲೆ 7:30 ಅಂದ್ರೆ ಈಗ ನೋಡಿ 8 ಗಂಟೆ ಆಗಿ ಬಂತು. ಇನ್ನೂ ಬಂದಿಲ್ಲ. ಲೇಜಿ ಮಾಡ್ತಾಯಿದ್ದಾರೆ. ಕಂಡಕ್ಟ್ರ್ ಇಲ್ಲ ಅಂತ ಅಲ್ಲಿ, ಅದ್ರ ಸಂಬಂಧ ಕಂಡಕ್ಟ್ರ್ ಬಂದಿಲ್ಲ ಇನ್ನೂ. ಅದಕ್ಕೆ ನಿಂತಿದ್ದೆ, ವೇಟ್ ಮಾಡ್ತಾಯಿದ್ದೆ ಅಂತ. ಸರಿ ಬಿಡು, ಬರೋ ಮಟ್ಟ ವೇಟ್ ಮಾಡ್ತಾಯಿದ್ದೀನಿ. ಏನು ಮಾಡಕ್ಕ, ಇದೊಂದು ಬಸ್ ಸ್ಟ್ಯಾಂಡ್, ಬಸ್ಸ ಬರ್ತಿಲ್ಲ, ಏನು ಮಾಡ್ತೀಯ? ಗುತ್ಲು ಬಸ್ ಸ್ಟ್ಯಾಂಡ್ ಬರ್ತಾ ಇದೆ. ಎಷ್ಟು ಕಡೆ ಬರ್ತದೆ? ಒಂದಿನ ಇಲ್ಲೇ ಪಾಪ ಅವ್ರು ಏನು ಮಾಡು. ಅಲ್ಲಣ್ಣ, ಅವ್ರಿಗೆ ಫೋನ್ ಹಚ್ಚಕ್ಕಾಗಲ್ಲ ನೀವು? ಲಕ್ಷ್ಮೇಶ್ವರ ಹೌದಾ? ಬಾಲೇಶ್ವರ್ಗೆ ಹೋಗ್ಬೇಕು ನೀನು. ಮತ್ತೆ ಸ್ಕೂಲು ಅಷ್ಟೇ, ಒಂದು ಸ್ಕೂಲ್ ಹೋಯ್ತು, ಸುಟ್ಟಿ ಇಲ್ಲ ಇವತ್ತು ಅವಂಗ.
ಇನ್ನೇನು ಮನೆಗೆ ಹೇಳೋದು 30 ಹಾಪೆ ಅಲ್ಲ ಹಾಪಡೆ ಇವತ್ತು ಸ್ಕೂಲು ಆಪೇಲೆ ನಾಳೆ ಹೌದಲ್ಲ 31 ಯಾವನು ಗೊತ್ತಿಲ್ಲ ಅಂತ ಮಾಡಿ ಪಾಪ ಹುಡುಗ ಅಷ್ಟೇ ಹಣೆ ಬರ ಒಂದು ಏನ್ ಮಾಡ್ತಿದ್ಯಲ್ಲ ಆಯ್ತು ಹೊಂಟ ವರ್ಷ ಬರ್ತೈತಿಲ್ರಿ ಮತ್ತ ಗುದ್ಲು ಬಸ್ ಬರುತ್ತಾ ಈಗ ಈ ವರ್ಷ ಬರ್ಲಿಕ್ ಕಾಣ್ತೈತಿ ಬೆಳಿಗ್ಗೆ 6:00 ಬಂದೀವಿ ಅವ್ರದ ರೂಲ್ಸ್ ಈಗ ಕಂಡಕ್ಟರ್ ರೂಲ್ಸ್ ಇವ್ರದ್ದು ರೂಲ್ಸ್ ಈಗ ಹೌದಿಲ್ರಿ ಮರ ಅಷ್ಟೇ ಈಗ ಆಯ್ತು ಅಲ್ಲ ಇಡೀ ಒಂದ್ ತಾಸು ಆತು ಬರ್ಲಿಲ್ದಂಗ ಕಂಡಕ್ಟರ್ ರಜೆ ಹಾಕೊಂಡು ಏನು ಮಾಡಿ ಹಬ್ಬ ಬಿಡಿ ಮಾಡಿ ಜಾತ್ರೆ ಮಾಡಬಾರ್ದ ನಾವು ಮಾಡೋದು ಬೇಡ ನೀವು ನೋಡಿ ಅವ್ರು ಬೇಡ ದುಡಿದಾರ ಪರಿಸ್ಥಿತಿ ಲೀವ್ ಕೊಟ್ಟಿರ್ತಾರನ್ರಿ ಅವ್ರಿಗೆ ಮತ್ತೆ ಬೇರೆ ಹಾಕಲ್ಲನ್ರಿ ಬೇರೆ ಡಿಪಾರ್ಟ್ಮೆಂಟ್ನವ್ರು ಡಿಪಾರ್ಟ್ಮೆಂಟ್ ಈಗ ಕಂಡಕ್ಟರ್ನ ಯಾರು ಹಾಕಲ್ಲ ಬೇರೆ ಇದ್ರ ಕಡೆ ಅಂತಾರ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡಕ್ಟರ್ ಹಾಕಿದ್ರೆ ಯಾರು ಸೇರ್ತಾರೆ ಅವರೇ ಮಾಡ್ಬೇಕು ಆ ಥರ ಈಗ ಹಂಗಂದು 8:15 ಒಂದು ಬೇರೆನಾ ಎಷ್ಟ ಕುನ ಹೆಂಗ್ ಮಾಡೋದು ಈಗ ಬಾಲೆ ಕುನ ಗುತ್ತ ಬಸ್ ಅಜ್ಜರ ಗುತ್ಲಕ್ಕೆ ಆಗುತ್ತನ್ರಿ ಅದ ಗುತ್ಲು ಹೋಗುತ್ತನ್ರಿ ಅಜ್ಜರ ಮತ್ತೆ ಏನ್ರಿ ಮಾತಾಡ್ಸೋದಿಲ್ಲ ಗುತ್ಲು ಗುತ್ಲಂತ ಬಾಲೆ ಕುನ ಇಲ್ಲಿ ಅಜ್ಜರ ಕಡೆ ಇಲ್ಲಿ ಕೂದಂದ್ಯಾ ಅಜ್ಜರ ನೀವು ಊಟ ಆಗ್ತದೆ ನಿಮ್ದು ನಾಷ್ಟ ಆಯ್ತು ರೀ ಅವನೂರಿಗೆ ಎಷ್ಟು ಗಂಟೆ ಹೋಗೋದ್ರಿ ಅವನೂರಿಗೆ ಎಷ್ಟು ತಾಸು ಆಗುತ್ತೆ ಅವನೂರು ಹೋಗ್ಬೋದ್ರಿ ಒಂದ್ ತಾಸು ಒಂದು ತಾಸಾ ಒಂದು ತಾಸು ಇಲ್ಲಿ ನೋಡಿ ಹಂಗೆ ಗ್ಲಾಸ್ ಇಲ್ಲ ಈ ಥರ ನಮ್ಮ ಮನೆ ಬರ ನೋಡಿ ಯಾವ ಥರ ಐತಿ ನೋಡು ಬಸ್ ನೋಡಿ ಇದು ಗುರು 7:15 ಇರೋದು 7:15 ಇರೋದು ಬಸ್ ಮಿಸ್ ಆಯ್ತು ಕಂಡಕ್ಟರ್ ಲೀವ್ ಕೊಟ್ರ ಅಂತ ಅಲ್ಲಿಂದ ಅಂತ ಹೇಳೋರು 8:30 ಆಯ್ತು ಈಗ ನೋಡಿ ಬಸ್ ನೋಡಿ ಯಾವ ಥರ ಇದೆ ಸರ್ಕಾರ ಬಸ್ ಚೆನ್ನಾಗಿದೆ ವಾ ಚೆನ್ನಾಗಿದೆ ಇಲ್ಲಿ ನೋಡಿ ಗ್ಲಾಸ್ ಏನೋ ಆಗೈತೆ ಹೊಡೆದು ಆಕ್ಸಿಡೆಂಟ್ ಆಗಿರ್ಬೋದು ನೋಡಿ ಈ ಥರ ಗ್ಲಾಸ್ ಓ ಇಲ್ಲಿ ಹತ್ತಿದ ಕಂಡಕ್ಟರ್ ಸಾಹೇಬ ಏನೋ ಟಿಫನ್ ತರಕ್ಕೆ ಹೋಗಿರ್ಬೋದು ಸರಿ ಹೋಗೋಣ ಬನ್ನಿ ಎಲ್ಲಿದ್ದೆ ಇಲ್ಲ ತನಗುರು ನಾವು ಬಸ್ ಸ್ಟ್ಯಾಂಡ್ ಆಗಿದ್ದೀವಿ ಇಲ್ಲಿ ಬಂದಾರ ಬೈಕ್ ಕೈ ಹೊಡ್ಯಾಕ ಸಿಕ್ಕಿಲ್ಲ ಯಾವ್ದು ಬೈಕ್ ಯಾವ್ದು ಸಿಕ್ಕಿಲ್ಲ ಗೊತ್ತಾ ಅವರೇ ಬರ್ತಾ ಇದ ನೋಡಿ ಸತೀಶ ಆಡ್ಲೆ ಬಾಲ್ ತಡಿ ಅದಾರ ಏನಂತಿ ಬಸ್ ಬಗ್ಗೆ ಬಸ್ ತುಂಬಾ ರಶ್ 10 ಗಂಟೆ ಆತಲ್ಲ ರಶ್ ಭಾಳ ಐತಿ ಎಲ್ಲಿದ್ದು ಗುಡ್ಡದ ನೋಡ್ಲೆ ಬಸ್ ನೋಡ್ಲೆ ಬಸ್ ಕೇಳೋದು ಬಾಲ್ ಕೇಳೋಣ ಗುಡ್ಡದ ಬಸ್ ಕೇಳ್ಬಿಟ್ಟು ಊರುಗಳು ಹೋಗ ಕಬ್ಬಿನಲ್ಲಿ ಕುಡ್ತೀವಿ ಈಗ ಏನ್ಲಿ ನೋಡಿ ಎಷ್ಟು ಗ್ಯಾಪ್ನಾಗ ಹೊಡಿತಾ ಇದ್ದಾನೆ ಹೊಡಿತಾನ ಬಿಡೋಣ ನೋಡ್ರಿ ಹೋಗೋಣ ಇಲ್ಲ ಬಸ್ ಸಿಕ್ಕಿಲ್ಲ ಫ್ಯಾನ್ ಹೆಂಗೆ ಚೆನ್ನಾಗಿದೆ ಹೆಂಗೊಂದು 10 ರೂಪಾಯಿ ಒಂದು ಹೌದಾ ಇಲ್ಲೇ ತೊಗೊಂಡಿವಿ 10 ರೂಪಾಯಿ ಒಂದು ಪ್ಲಾನ್ ಚೆನ್ನಾಗಿದೆ ರೇಟ್ ಕಮ್ಮಿ ಗುರು ಇಲ್ಲಿ ಎಲ್ಲ 10 ರೂಪಾಯಿ ಒಂದು ಬೆಂಗಳೂರಿನ ಆದರೆ 60 ರೂಪಾಯಿ ಅರ್ಧ ಕೆಜಿ ಇವು ಎರಡೇ ಸಿಗೋದು ಆ ಥರ ರೇಟ್ ಬೆಂಗಳೂರು ಯಾವ ಹಣ್ಣು ಅಂತಾರಿತ್ತು ಸೀತಾಫಲ ಹಣ್ಣು ಕಿವಿ ಹಣ್ಣು ದುಡ್ಡು ಕೊಡ್ತಾರ ಗಂಡ್ಮಕ್ಳ ಹೊಡಿಯಲ್ಲ ಅದನ್ನ ಹೆಣ್ಮಕ್ಳಿಗೆ ಹಾಕ ಅವ ಏನು ಕೊಡಲ್ಲ ನಮ್ಮನ್ನ ಬಡಿತಾನ ನಮ್ಮ ಮನೆಯಲ್ಲಿ ಹಾಕ್ತಾನ ನೀವು ತಿಳ್ಕೊಂಬಿಡ್ರಿ ಗಂಟು ಹೊಡಿಯೋದು ಹೇಗೆ ಹಾಕೋದು
ರಚ್ಚಿಗೆ ಬಿಟ್ಟು ಅವ್ರು ಲೇಡೀಸ್ ಹೊಡೆದಾಡಕ್ ಕುಂತಿದ್ರು. ಹೊಡೆದಾಡೋ ಸಂಬಂಧ ಇವ್ರು ಎದ್ರ ಸಂಬಂಧ ನಾ ಕೇಳಿದ್ರ ದುಡ್ಡು ಸಂಬಂಧ ಸೀಟ್ ಸಂಬಂಧ ಅಂತ ದುಡ್ಡು ಕೊಡೋರು ನಾವು ಇಲ್ಲಿ ನಿಂತ್ಕೊಂಡು ಹೋಗೋರು ನಾವು. ಏನು ರೀ ಅಜ್ಜಾರ ಹಂಗೆ ಮಾಡಿದ್ರ ಹೆಂಗ ನಡ್ಕೊಂಡು ಹೋಗೋದ ನಾವು? ದೇವಸ್ಥಾನ ಇಲ್ಲೇ ಎಲ್ಲಿ ಅವನುದಮ್ಮ ಇಲ್ಲೇ ಇವತ್ತು ಬಂದಿರ್ತಾನೆ. ಅವು ನಮ್ಮ ಫ್ರೆಂಡ್ ಬಂದಿದ್ದು, ಇವನು ಬಂದಿದ್ದು. ಏನೋ ಊಟ ಮಾಡ್ತೀರಾ? ನಾವು ಅವ್ನೂರು ಅಂದ್ರೆ ನಮಗೆ ಮೆನ್ಮಾರ್ಗೆ ಬಿಡ್ತಾರೆ. ಇಲ್ಲಿ ಮುಂದೆ ಇದು ಓಡಾಡಕ್ಕೆ ಹೋಗೋದು ಗಡಿ ಐತೆ ಅಂದ್ರೆ ಗಡಿ ನೋಡಿದಿಲ್ಲ. ನೋಡಿ ಓ ಕರೆಕ್ಟ್ ರೀ ಅಜ್ಜಾರ. ಹಾಂ ಕರೆಕ್ಟ್ ಬಿಡ್ರಿ. ಇಲ್ಲೇ ಐತಿ ಗುಡಿ. ಹಾಂ ನಂಗೆ ಕನ್ಫ್ಯೂಸ್ ಆಯ್ತು. ಇನ್ನೊಂದು ಏನಾಗಿದೆ ಗೊತ್ತಿಲ್ಲ. ಜಾತ್ರೆ ದಿನ ಬಂದಿದ್ವಿ, ಊರು ಹಿಂಗೆ ಖಾಲಿ ಇದ್ದ ಬಂದಿಲ್ಲ. ನಮ್ಗೆ ಕನ್ಫ್ಯೂಸ್ ಆಗೈತೆ. ಜಾತ್ರೆ ಭಯಂಕರ ಭಯಂಕರ ಜಾತ್ರೆ ಬಿಡ್ರಿ. ಮಟನ್ ಗಿಟನ್ ಎಲ್ಲ ಕಟ್ ಮಾಡ್ರ ಅಂದ್ರೆ ಕುರಿಗಳೆಲ್ಲ ಕಟ್ ಮಾಡ್ರ. ಅವಾಗೆಲ್ಲ ಲಾರಿಗೆ ನೋಡ ಜರ್ರಿ ಈಗ ಚರ್ಮ ತಗೊಳಂಗಲ್ರಿ ಯಾರು. ಇಲ್ಲ ಹಿಂದೆ ಚರ್ಮ 6 ಗಂಟೆ ಹೋಗಿ ನೋಡ್ರಿ ನೋಡು. ಈಗ ಚರ್ಮ ಬಿಚ್ಚ ನಾಯಿಗೆ ಹೋಗಿದ್ ಬಿಡೋದ. ನಾಯಿ ಹೋಗಟ್ ಬಿಡ್ತಾರ. ಚರ್ಮ ತುಂಬ್ಸರ ಈಗ ಅದಕ್ಕೆ ಉಪಯೋಗ ಮಾಡವಲ್ಲ. ನೋಡಿ ಕೂಡ ಮಕ್ಕ ನೀರ ಬಿಟ್ಟಿಲ್ಲ ಅವು. ನೀರು ತುಂಬಿಬಿಟ್ಟವು. ನೀರೆಲ್ಲ ಹಾಕೀರಿ ಹೆಂಗೆ ಹೇಳ್ರಿ ಅಮ್ಮರ, ಹೆಂಗಾರ ಮಾಡ್ರಿ. ಬೇಡ ಅಂತ ಮತ್ತೆ ಅನ್ಕಾಯಿ ಮಾಡ್ಸಲ್ಲ. ಮತ್ತೊಂದು ಕಡೆ ಕೇಳ್ಬೇಕ್ರಿ. ಮತ್ತೊಂದು ಕಡೆ ಒಂದು ಕಡೆ ಬಿಟ್ಟು 4 ಕಡೆ ಕೇಳ್ಬೇಕಂತ. ನಾವು ಶಾಣ್ಯರಾದ್ರೆ ಇನ್ನೊಬ್ಬರನ್ನ ಕೇಳ್ಬೇಕಂತ. ಬರೀ ನಮ್ಮ ಮಠಕ್ಕೆ ನಾವೇ ಶಾಣ್ಯತನ ತೋರಿಸ್ಕೋಬಾರ್ದಂತ. ಕರೆಕ್ಟ್ ಬಿಡ್ರಿ ಅಜ್ಜಾರ. ನಾ ಶಾಣೆ ಆದ್ರೆ ಇನ್ನೊಬ್ಬನ ಕೇಳೇ ಮಾಡ್ಬೇಕಂತ. ಕರೆಕ್ಟ್. ನಾ ಶಾಣೆ ಆದ್ರೆ ಇನ್ನೊಬ್ಬನ ಕೇಳ್ಬಿಟ್ಟೆ ಮಾಡ್ಬೇಕು. ಹಂಗಂದ್ರೆ ಒಳ್ಳೇದಾಗತ್ತೆ. ಅಂದ್ರೆ ನಮ್ಮನ್ನ ಮುಟ್ಟಾಡ್ ಮಾಡ್ಬಿಡ್ತಾರೆ ಜನ. ಎಲ್ಲ ರೇಟ್ ಒಂದೇ ರೀ ಅಜ್ಜಾರ. ಅವರು ಹಿಂಗೆ ಹಿಡಿದು 40-50 ಅವನ 50 ರೂಪಾಯಿ ಮಾಡಿ ಕೊಡ್ರಿ. ಅವ್ರು ಕೊಡ್ತಿದ್ರು. ಈಗ 50 ರೂಪಾಯಿ ಎರಡು ಕೊಡ್ತಿದ್ರು ಅಜ್ಜ ಅವರು. ಅಲ್ಲ ಅವು ದೊಡ್ಡದು ಅವರು. ಎಲ್ಲ ಕಾಯಿ ದೊಡ್ಡ ಸಣ್ಣ ನಮಗೂ 5 ಹಾಕ್ರಿ ಅಜ್ಜ. ನೀವು ಇವನ್ ಯಾಕೆ ತೊಗೊಂಡ್ರಿ ಅಜ್ಜಾರ? ಅವ್ನು ತೊಗೋಬೇಕಿತ್ತು. ನೀರು ಬಿಟ್ಟಿಲ್ಲ. 3,000 ರೂಪಾಯಿ ಒಂದು 100 ಕಾಯಿ ಏನೋ ಉಡಕ್ಕಿ ಅರ್ಶಿನ ಕುಂಕುಮ ನಿಂಬೆ ಹಾಕ್ಲಿ. ನಿಂಬೆ ಏನು ಬಾರಲ್ಲ ಮಳೆ ಅದಾವ. ಉಡಿ ಒಯ್ಯಿಲ್ಲ ಅಜ್ಜರಿಗೆಲ್ಲ ಗೊತ್ತು. ನಾವು ಅವ್ರ ಹಿಂದೆ ಬಂದೀವಿ. ಈಗ ಇದೆಲ್ಲ ಐತಿ. ಎಲ್ಲ ಐತೆ ಬಡ ಸಾಕು. ಮತ್ತೆ ಉಡಿ ಅಷ್ಟ ಕೊಡಂಗಿಲ್ಲ. ಅರ್ಶಿನ ಕುಂಕುಮ ಬೇಡ. ಅರ್ಶಿನ ಕುಂಕುಮ ಮೇನ್ ಹಚ್ಚಿ ಉಳಿ ತುಂಬ್ತಾರೆ. ಒಟ್ಟು ನಮ್ಮ ಅಜ್ಜಾರ ದುಡ್ಡು ಖರ್ಚು ಮಾಡಿಸಿದ್ರಿ ಇವತ್ತು. ಹೌದಿಲ್ರಿ ಅಜ್ಜಾರ? ದುಡ್ಡು ಖರ್ಚು ಅಂದ್ರೆ ದೇವ್ರಿ ಮಾಡಿದ್ವಿ. ಒಳ್ಳೇದಾಗತ್ತೆ ಅಂದ್ರಿ. ನಮಗೆ ಕೊಡಿ ಅಮರ. ನಮಗೊಂದು ಅಂದ್ರೆ ನಾವೆಲ್ಲ ಏನಾರ ಮಾಡಿ ಕೋರ್ಟ್ ಕಚೇರಿ ಅಡ್ಡಾಡ್ತಾವಲ್ರಿ. ಕೋರ್ಟ್ ಗಟ್ಟಲೆ ಹಾಳು ಮಾಡ್ತಾರೆ.
ದೇವ್ರಿಗೆ ಮಾಡಿದ್ರೆ ಏನು ಹೋಗ್ತೀರಿ ಸರ ನಮಗ ಒಳ್ಳೆ ದೇವ್ರ ಜಾಸ್ತಿನ ಕೊಡ್ತಾನ. ಶಕ್ತಿ ಕೊಡ್ತಾಳ ಆಕಿ ಅನ್ನೋರು ಅನ್ಕೊಂಡ್ ಹೋಗಿ ನೀನು ಬೆಂಕಿ ಹಾಕಿ. ಶಕ್ತಿ ಕೊಟ್ರೆ ದುಡಿಯಾಕ ಕೈಕಾಲಕ್ಕೆ ಶಕ್ತಿ ಕೊಡುವ ಅಂತ ಬೇಡ್ಕೊಂಡಾರ. ಅಲ್ಲ ಇದು ಈಗ ನೀವು ಈ ದೇವ್ರು ಕೊಡ ಅಂತೀರ ಇವ್ರು ಕೊಡ ಅಂತೀರ ದುಡ್ಡನ್ನ? ಅವಾಗ ಕೊಡೋದಿದೆ. ಅಮ್ಮ ಕೊಡೋದು ಇದು ನಮ್ಮ ಸಾಮಾನು, ಅಮ್ಮ ಕೊಡೋದು ಅವ್ರಿಗೆ ದುಡ್ಡು ಕೊಡೋದು. ಕರೆಕ್ಟಾ? ಕರೆಕ್ಟ್ ಅಲ್ರಿ ಅಮ್ರ? ಕರೆಕ್ಟ್ ಅವ್ರಿಗೆ ಎಷ್ಟು ರೀ ಅಮ್ಮ? ನಮ್ದು 100. ಬೇಜಾರಾಗ್ಬಿಡ್ರಿ, ಹಂಗ ಜೋಕ್ ಮಾಡಿದೆ. ಪಾಯಿಂಟ್ ಐತಿ ಇದು. ಅಯ್ಯೋ ಅಜ್ಜ ನೋಡ, ಅಜ್ಜ ಕೋಟಿ ಕುಲ ಅಜ್ಜ. ಅಲ್ಲಮ್ಮ ಇಲ್ಲ ದೇವ ಎಷ್ಟು ಹಾಕ್ತೀವಿ? 100 ರೂಪಾಯಿ. ಮತ್ತು 100 ರೂಪಾಯಿ ಮುರ್ಕೊಂಡು 400 ಕೊಡಲ್ಲ, 100 ಇಲ್ಲಲ್ಲ, ನಾಯೇ ಮಾಡಿ. ಈಗ ನೀ ಯಾರು ಚಿಲ್ಲರೆ ಮಾಡ್ಕೊಂಬತ್ತೀನಿ ಇದ್ದೂರ ನನಗೆ ಚೇಂಜ್ ನೋಡ್ಲಿಕ್ಕೆ ಅಷ್ಟಿಲ್ಲ ಅನ್ಸುತ್ತೆ. ಇಲ್ಲಿ ನಮಗೊಂದು 100 ರೂಪಾಯಿ ಜಾಸ್ತಿ ಕೊಡ್ರ ಹಂಗ. ನಮ್ಮ ಅಜ್ಜ ಈಗ ಇದನ್ನು 500 ರೂಪಾಯಿ ಐತಿದ. ಓಕೆನಾ? 400 ರೂಪಾಯಿ 500 ರೂಪಾಯಿ 100 ರೂಪಾಯಿ ಕಮ್ಮಿ ಐತಿದ. ನನಗೆ 100 ರೂಪಾಯಿ ಇಟ್ಕೊಂತೀನಿ ನಾನು. ನೆಕ್ಸ್ಟ್ ಟೈಮ್ ಯಾವಾಗ ಇಲ್ಲ ಪರಿಚಯ ಇಲ್ಲ ಅವರು, ಇವ ನಮ್ಮ ಹಂಗ ಸಿಕ್ಕಿರೋರು ಬಸ್ತಾರ. ಅಲ್ವಾ ಅವ್ರ ಅಜ್ಜಿಗೆ ಅವ್ರ ಕೊಟ್ಟು ಹೋಗ್ಬೇಕು. ಮುಂದೆ ದೇವ್ರ ಒಳ್ಳೆಯದು ಮಾಡಿದ ದೊಡ್ಡ ಕಲೆಕ್ಟರ್ DC ಆಗ ಸಿದ್ದರಾಮಯ್ಯ ಅವರೆಲ್ಲ ಸುದ್ದಿನ ತೆಗಿಬೇಡ್ರಿ ನೀವು. ಆ ಥರ ಹೋಗಿ ಲಡ್ಕ ಮಾಡ್ಕೊಂಡ್ ಬಾ, ಹೋಗಿ ಲಡ್ಕ ಮಾಡ್ಕೊಂಡ್ ಬಾ. 200 ಸರಿ ಮಾಡ್ಕೊಂಡು ಹೋಗ್ಬಾ. ನಿನ್ನ ಕಡೆ 500 ಕೊಟ್ಟಾನಮ್ಮ. 400 ರೂಪಾಯಿ ಕೊಡ್ತಾರೆ, ಬರ್ರಿ ಅವ್ರು, ನಾವು ಬರ್ತೀವಿ. ಅಂದ್ರೆ ನೀವು ಕೋಟಿ ಕುಲ ಬಿಡ್ರಿ ಅಜ್ಜಾರ. ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು 500 ರೂಪಾಯಿ ನೋಟ್ ತೆಗೆದ್ರಲ್ರಿ. ಇಲ್ಲ ಹಂಗೂ ಇರ್ಬೇಕಲ್ರಿ ಈಗ. ತೋರ್ಸ್ಕೋಬಾರ್ದ್ರಿ ಮನುಷ್ಯ ಯಾವಾಗ್ಲೂ. ತೋರ್ಸ್ಕೋಬಾರ್ದಲ್ಲ. ನಮ್ಮನ್ನ ನಾವು ಬಾರಿಸ್ಕೊಂಡ್ರೆ ಅದಕ್ಕೆ ಶಬಾಷ್ ಅನ್ನಂಗಲ್ಲ. ಹಾಂ ಹಾಂ ಇನ್ನೊಬ್ಬರು ಏನು ಒಳ್ಳೆ ಮನುಷ್ಯಪ್ಪ ಏನು ನೋಡ್ಲಿ. ಕರೆಕ್ಟ್ ಬಿಡ್ರಿ ಅಜ್ಜಾರ, ನಿಮ್ಮಿಂತ್ರ ಒಂದು ವಿಷಯ ಸರ ನಾವೆಲ್ಲ 5 ರೂಪಾಯಿದ ಜೀವನ ಮಾಡೀವಿ. 7-5-35 ಮಂಗಳವಾರ ಸಂಬಳ ಕೊಡೋರ ನಮಗೆ. ಬುಧವಾರದಿಂದ ಲೆಕ್ಕ, ಮತ್ತು ಮಂಗಳವಾರ 35. 5 ರೂಪಾಯಿ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹೋಗ್ಬೇಕು. 4 ಎತ್ತಿನ ಸಗಣಿ ಹೊಡಿಬೇಕು. ಹಾಳು ಕರ್ಕೊಂಡು ಹೊಲಕ್ಕೆ ಹೋಗ್ಬೇಕು. ತುಂಬ ಕಷ್ಟಪಟ್ರಿ ಬಿಡ್ರಿ ನೀವು. ಹೋನಾ ರೀ ದೇವ್ರಿಗೆ ಅವನ ಕಡೆ ಹೋಗ್ಬರ್ರಿ, ಹೋಗಿ ಬರ್ತೈತೆ. ಅಮ್ಮ ಏನು ಮಾಡಿಲ್ಲ, ಎಲ್ಲ ಒಳ್ಳೇದ ಮಾಡ್ರ, ಸಾಕು ಬಿಡ್ರಿ. ನಾವು ಒಳ್ಳೇದಾದಾಗ ಜಗತ್ತ ಒಳ್ಳೇದಂತದೆ, ಮತ್ತು ನಾವು ಒಳ್ಳೇದಾಗುತ್ತೆ. ಇದು ತಾಯಿ ಬಗ್ಗೆ ಏನು ಹೇಳ್ತೀರಾ ಜರ? ಹೆಂಗೆ ಈ ತಾಯಿ ಇಲ್ಲಿ ಬಂದಿದ್ದು? ಅಂದ್ರೆ ಈ ತಾಯಿ ಇಲ್ಲಿ ಯಾಕೆ ಗುಡಿ ಕಟ್ಸಿದ್ರು? ಹೆಂಗ್ ಕಟ್ಸಿದ್ದದು? ಎದ್ರಾಗಿಂತ್ರ ಬಂದಿದ್ದು? ಹೆಂಗ್ ಬಂದಿದ್ದು? ಅಲ್ಲಿ ಆಕಿ ಹೊಳ್ಯಾಗ ತೇಳ್ಕೊಂಡು ಬಂದಿದ್ಲಂತ. ಹೊಳ್ಯಾಗ ತಿಳ್ಕೊಂಡ್ ಬಂದಿದ್ರ? ಬಂದಿದ್ಲಂತ. ಎಲ್ಲ ಓಟು ಪ್ಲಾಟಿ ಗಂಜಿ ತೆಗಿದ್ದಾಗುತ್ತ ಅಲ್ಲೇ ವಾಸಿ ಆಗ್ಬಿಟ್ಟಾಳ. ಅವು ಇವರು ಬಡಿಗಾರ ಸೊಪ್ಪಲ್ದಾಗ ಬಂದು ನನ್ನ ಇಲ್ಲೇ ಸ್ಥಾಪನೆ ಮಾಡ್ರಿ, ಇದೇ ಊರಿಗೆ ಬಂದು ನಾನು ಇಲ್ಲೇ ನಿಲ್ಲಿಸ್ರಿ, ಇಲ್ಲೇ ಅಂತ ಸೊಪ್ಪಲ್ದಾಗ ಹೇಳಿದ್ರಂತ್ರಿ. ಅವಾಗ ಬಂದು ಇಲ್ಲೇ ಸ್ಥಾಪನೆ ಮಾಡಿದ್ರಂತ್ರಿ. ಓ ಆ ಥರ. ಆಮೇಲೆ ಗುಡಿನ ಅಷ್ಟೊಂದು ಇರ್ತಿದ್ದಿಲ್ರಿ, ನಮ್ಮ ಬುದ್ಧಿ ಬರುತ್ತ. ಇತ್ತಿತ್ಲಾಗ ದೇವಸ್ಥಾನ ಅಂತ ಇದು ಗರಿ ಹಾಕಲ್ರಿ, ಇದು ಜಂತಿ ಹೋಗುದು. ಈ ದೇವ್ರ ಹೆಸರು ಏನ್ರಿ ಅಜ್ಜಾರ? ಪೂರ ಗರಿ ಹಾಕಲ್ರಿ ಅಂತ
ಇದು ಹಾವೇರಿ ಜಿಲ್ಲಾ ಆಗತ್ತೇನ್ರಿ ಇದು? ಹೌದ್ರಿ ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲಾ ಹವನೂರು ಊರು. ಅವನೂರು ದೇವ್ರ ಹೆಸರು ಹವನೂರು ದ್ಯಾಮವ್ವ. ಅವನೂರು ದ್ಯಾಮಮ್ಮ ಹಾ ಹವನೂರು ಊರಣ್ಣ, ಹವನೂರು ಊರು, ದ್ಯಾಮವ್ವ ಬೇರೆ. ದ್ಯಾಮಮ್ಮ ಅವನೂರು ದ್ಯಾಮಮ್ಮ ದ್ಯಾಮಮ್ಮ ಅಂತಾರೆ. ಅವರು ಹವನೂರು ದ್ಯಾಮಮ್ಮ ಇಲ್ಲ ಹವನೂರು ದ್ಯಾಮವ್ವ. ಇದೇ ಗುಡಿ ಚೌಟ್ರ ಮನೆ. ಮನೇಲಿ ಇದು ಮಂಗಳವಾರ ಹಾ ಬೆಳಗ ಮುಂಜಾನೆ ಅದು ಅಲ್ಲಿಂದ ಬರ್ತಾಳೆ ಮಂಗಳವಾರ ಆ ಗುಡಿಯಿಂದ ಬರ್ತಾರ. ಗುಡಿಯಿಂದ ನಿಂತಾಗ ಮತ್ತೆ ಸುಡ್ತಾರಲ್ಲ ಏನು ಹೊಗ್ಯಾಗ ಮನುಷ್ಯರು ಕಾಣಂಗಿಲ್ಲ. ಕಾಣಂಗಿಲ್ಲ ಆ ಥರ ಮೆರವಣಿಗೆ ಮಾಡ್ತಾರ. ಏನು ಇಟ್ಟಾಗ ಹಾ 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 ಬಂಡಿನಲ್ಲಿ ಬರ್ತಾಳೆ. ಹಾ ಹಾ 5 ಗಂಟೆ ಹಾಕೈತ್ರಿ ಇಲ್ಲೆಲ್ಲ ಕೋಣ, ಇಲ್ಲೆಲ್ಲ ಕೋಣ ಕಡಿತಾರೆ. ಇಲ್ಲಿ ಕಡಿತಾರೆ. ಇದು ಫುಲ್ ಪರಿಚಯ ಏನ ಜನ ತುಂಬಾ ಇದು ಎಲ್ಲ ಕೊಟ್ಟಿದ್ದ ಕೈಯಿಂದ ಐತ್ ನೋಡ. ಹಾ ಅಲ್ಲೇ ಐತಿ ನೋಡ್ರಿ ಅವೆಲ್ಲ ಕರೆಕ್ಟ್ ಬಿಡ್ರಿ. ಇಲ್ಲಿ ಕೋಣ ಕಡ್ದ್ಬಿಟ್ಟು ಇಲ್ಲಿ ಬಂದ್ರಿ ಹಾ ಬುಧವಾರ ಇಟ್ಟತ್ನಾಗ ದೀರ್ ನಮಸ್ಕಾರ ಹಾಕೋರು, ಹುಟ್ಟಿಗೆ ಊಡೋರು ಹಾ ಹಾ ಎಲ್ಲ ಇಲ್ಲೇ ಮಾಡ್ತಾರೆ. ಎಲ್ಲ ಇಲ್ಲೇ ಮಾಡ್ತಾರೆ. ಇಲ್ಲೇ ಮಾಡ್ತಾರೆ. ಮತ್ತು ಸಾಯಂಕಾಲ 5 ಗಂಟೆ ಹಾ ಗಡಿ ಗಡಿ ಹಾ ಹೋಗ್ತಾಳ್ರಿ. ಹೋಗಿ ಬರ್ತಾರ. ಅಲ್ಲಿಂದ ವಾಪಸ್ ಇಲ್ಲಿಗೆ ಬರ್ತಾಳ್ರಿ. ಇಲ್ಲಿ ಬಂದು ಇವತ್ತು ಮುತ್ತೈದು ಹಾಕ್ತಾಳ್ರಿ. ಇವತ್ತು ಮುತ್ತೈದಾಕ ಬಾಳ ಇಲ್ಲೇನು ಬೀಳ್ತತ್ತಲ್ಲ ಹ್ಮ್ ರಂಡೆ ಹಾಕ್ಬಿಡ್ತಾಳ. ರಂಡೆ ಆಗ್ಬಿಡ್ತಾರ. ರಂಡೆ ಹಾಕ್ತಾಳ್ರಿ. ಇವತ್ತು ಮುತ್ತೈದು ಹಾಕ್ತಾಳ್ರಿ. ಇವತ್ತು ಮುತ್ತೈದಾಕ. ಆಮೇಲೆ ರಥ ಇರೋದಲ್ರಿ ಇದು ಅಮ್ಮಂದ ರಥ ಇರೋದ ರಥ ಎಲ್ಲ ದೇವಸ್ಥಾನದಾಗ ನೋಡಿರ್ಬೋದು. ರಥ ಇರುತ್ತೆ, ರಥ ಇರಲ್ರಿ. ಎದ್ರ ಸಂಬಂಧ ಪೆಟ್ಟಿಗೆ ಐತ್ರಿ. ಹಾ ಹಾ ಪೆಟ್ಟಿಗೆ ಅವೆಲ್ಲ ಬಿಚ್ಚಿರಿ ಪೆಟ್ಟಿಗೆ ಹಾಕ್ತಾರ. ದಿವಸ ಪೂಜೆ, ಪೆಟ್ಟಿಗೆ ಪೂಜೆ. ತರ ಇಲ್ಲನ್ರಿ ಇಲ್ಲಿ ರಥ ಇಲ್ಲ, ರಥ ಇಲ್ಲನ್ರಿ. ಮಕ ಕಾಣಂಗಿಲ್ಲ. ವರ್ಷಕ್ಕೊಮ್ಮೆ ನಾವು ಇಲ್ಲೇ ನೋಡ್ಬೇಕು ಮುಖಾನ. ಮತ್ತೆ ಇವ ನಾವು ನೋಡ್ಲಿಲ್ಲ ಮತ್ತೆ ಈಗ ಅಲ್ಲೇ ಅಲ್ಲಿ ನೋಡ್ಬೋದನ್ರಿ. ಅಲ್ಲಿ ಇರ್ತಾನ್ರಿ ಈಗ ಇರ್ತಾಳ. ಅಂದ್ರೆ ಆ ರಕ್ತ ಈಗ ಇದು ಕೋಣದ ರಕ್ತ ಕಡಿತ ಈಗಲ್ಲ ಇವತ್ತು ಅಕ್ಕರ ಇವತ್ತು ಹಾಕ್ತಾರೆ. ಮುತ್ತೈದ ಅಂದ್ರೆ ಜರ ಅದು ಗಂಡಿದಾನ ಅಂತ. ಇವತ್ತು ಮತ್ತೊಂದು ಕೋಣ ಬಿಡ್ತಾರ ಸರ. ಮತ್ತೊಂದು ಮತ್ತು ಈಗ ಅದು ಓಟ ಹಾ 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 ಈಗ ಮತ್ತೊಂದು ಬಿಡ್ತಾರೆ. ಈಗ ಬ್ರೋ ಇಲ್ಲೆಲ್ಲ ಪಟಾಕ್ಷಿ ಎಲ್ಲ ಪಟಾಕ್ಷಿ ಜನ ಓಡಾಡಕ್ಕೆ ಇಲ್ಲಿ ಎಷ್ಟು ಕಳ್ತನ ಆಗುತ್ತಾ ಎಷ್ಟು. ಇದು ಓಟು ಪಾಟ್ ಇರ್ತೀರಿ ಸರ. ಹಾ ಹಾ ಹಿಂದ ನಾನೇ ಬಂದವರು ಕೊಯ್ದು ಬಿಡಿಯಾರ ಇಲ್ಲಿ ಟೇಟ್ ಹಾಕಿ ಫಂಕ್ಷನ್ ಮಾಡಾರ. ಇಲ್ಲ ಕೊಯ್ದು ಬಿಡಿ ಪ್ರಚಾರ ಮಾಡಾರ. ಹಾ 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 ಜನ ಇದು ಮತ್ತು ದ್ಯಾಮಮ್ಮ 4 ಗಂಟೆಗೆ ಕೇಳ್ತಾರ. 4 ಗಂಟೆಗೆ ಹೇಳೋ ಮತ್ತು ಜನ ಮತ್ತು ದಸರಾ ಮಾಡ್ಕೊತಾರ, ನಿದ್ದೆ ಮಾಡ್ಕೊಂತಾರ ಅಂತೇಳಿ ನೋಡೋಕ್ಕಾಗಲಿಲ್ಲ. ಇಲ್ಲೇ ಟೇಜ್ ಹಾಕಾರ. ಅದ್ರ ಕಂಪ್ನಿನ ಬಂದ್ ಆಗಿದ್ವೋ ಏನೋ. ಈಗ ಅವ್ರು ಬರೋದಾಗ ಬಿಟ್ಬಿಟ್ರ. ರಾಣೆಮಂಡವ್ರು ಪೈಸ್ ಬಿಡಿ ಕಂಪ್ನಿಯವ್ರು ಬರೋರಿ. ಇದೀಗ ಈಗ ಇದೆಲ್ಲ ಫೇಮಸ್ ಅನ್ರಿ ಈಗ. ನೋಡಿ ಇಷ್ಟೆಲ್ಲ ಐತಿ ಈಗ. ಅದು ದೇವಸ್ಥಾನ. ಇದು ದೇವಸ್ಥಾನ ರೀ. ಮುಂದೆ ಅದ ಹೊಳಿ ಹೊಳಿ ಆ ಕಡೆ ಹೊಳಿ ಈಜುಗುರು ಇಲ್ಲಿ ಹೇಳ್ಬೇಕಂದ್ರೆ ಹೆಚ್ಚು ಹೊಳಿ ಐತಲ್ರಿ ಇಲ್ಲಿ. ಇಲ್ಲಿ ಹೊಳಿ ಐತಿ ಬರ್ರಿ ಸರ. ಹಾಂ ಹಾಂ ಇಲ್ಲೆಲ್ಲ ಬ್ಯಾಟಿ ಮಾಡ್ತಾರ. ಇಲ್ಲಿ 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 ಕಡೆಯಂಗಿಲ್ಲ ರೀ, ಇಲ್ಲೇ ಕಡಿತಾರ. ಇಲ್ಲೇ ಮರಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಹಾಂ ಒಂದು ರೌಂಡ್ ಸುತ್ತ ಸುತ್ತಾರ ಒಟ್ಟು ಮಕ್ಕ ತೋರಿಸಿ ಹಿಡ್ಕೊಂಬಂದು ಅವ್ರವ್ರ ಎಲ್ಲೆಲ್ಲ ಕೊಳ ಹಿಡ್ಕೊಂಡಿರ್ತಾರ ಅಲ್ಲೇ ಬ್ಯಾಟಿ ಎಲ್ಲಿ ಟೆಂಟ್ ಹಾಕಿರ್ತಾರ, ಎಲ್ಲಿ ಟ್ರ್ಯಾಕ್ಟರ್ ಹಾಕಿರ್ತಾರ ಅಲ್ಲೇ ಇದು ಮಾಡ್ತಾರ. ಅಲ್ಲಿ ಹೊಳ್ಳಿ ನೋಡ್ರಿ ಅದು ಹೌದನ್ರಿ ಅಜ್ಜಾರ? ಅದು ಬರ್ರಿ ಇಲ್ಲಿ ಎಲ್ಲ ಕಾಣ್ತೈತಿ. ಅಲ್ಲಿಂದ ಅಲ್ಲಿ ಇದೆ ಹೊಳಿ. ಎಲ್ಲಿಂದ ಬರ್ತೀರ ಅಜ್ಜಾರ? ಅದು ಹೊಳಿ ಹೊಸಪೇಟೆಯಿಂದ ರೀ. ಹೊಸಪೇಟೆಯಿಂದ? ಹೊಸಪೇಟೆ ದ್ಯಾಮರೆ ಮೈದಾನ ಹವನೂರು ನಮ್ಮದು ಹೊಳಿ ಇಟ್ಟಿಗೆ. ಇದು ಒಳ್ಳೆ ಗುಡಿ ಹೇಳ್ಬೇಕಂದ್ರೆ ಒಳ್ಳೆ ದೇವರು ನನಗನ್ಸಿ ಮಟ್ಟಿಗೆ. ಅಂದರೆ ಇಲ್ಲಿ ತುಂಬ ರಶ್ ಇರುತ್ತೆ. ನಾನು ಇವತ್ತು ಬಂದಿದ್ದೆ ಅನ್ಸುತ್ತೆ, ಖಾಲಿ ಟೈಮಲ್ಲಿ ಬಂದಿರೋದು. ಅಂದರೆ ಹಬ್ಬದ ದಿನಾನೇ ಬರ್ತಿದ್ದೆ, ವರ್ಷ ಹಬ್ಬದ ದಿನಾನೇ ಬರ್ತಿದ್ದೆ. ಮತ್ತೇನಂತ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಪ್ರಾಬ್ಲಮ್ ಅಂದರೆ ಏನಿಲ್ಲ, ಸ್ವಲ್ಪ ಬರೋದು ಲೇಟ್ ಆಯಿತು ದೇವ್ರಿಗೆ. ಅದಕ್ಕೆ ಇವತ್ತು ಬಂದು ಹನ್ಕಾಯಿ ಮಾಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ಕುಂದು ಹಿಡ್ಕೊಂಡಾನೆ
ತೋರಿಸ್ತೀನಿ ಬನ್ನಿ ಗುಡಿ ಈ ಥರ ದೇವ್ರಿಲ್ಲ ಒಳ್ಳೆ ಮಾಡಪ್ಪ ನಮ್ಮಪ್ಪ. ಎಲ್ಲ ಕೊಟ್ಟೆ ಇದು ಅಜ್ಜಾರು ನಾವು ಇಲ್ಲಿ ಕುತ್ಕೊಳ್ಳೋಣ ಆಯ್ತು. ಹಣಕಾಯಿ ಎಲ್ಲ ಮಾಡಿಸ್ಕೊಂಡ್ವಿ, ದರ್ಶನ ಮಾಡ್ಕೊಂಡು ದೇವ್ರದ್ದು ಬಂದ್ವಿ. ಸ್ವಲ್ಪ ಹೊತ್ತು ಕುತ್ಕೊತೀನಿ. ಓಕೆ ಬಾಯ್, ಸಿಗೋಣ. ಆಯ್ತು, ಈಗ ಹೋಗ್ತಾ ಇದೀವಿ. ದೇವರೆಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ಹಣಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಈಗ ಹೋಗೋಣ. ಅಜ್ಜಾರು ಐತಿ, ಅಜ್ಜಾರ ಜೊತೆ ಇದು ಸ್ವಲ್ಪ ಲೋಬನಿಗೆ ಮನೆ ಇದು ಎಲ್ಲ ಆಯಿತು. ಉದ್ದಿನ ಕಡ್ಡಿ ಎಲ್ಲ ಹಚ್ಚಿದ್ವಿ. ದೇವ್ರನ್ನ ಹೋಗ್ತಾ ಇದ್ವಿ. ನೂರು ದ್ಯಾಮವ್ವ ಅಂತ ಈ ದೇವ್ರ ಹೆಸರು. ಒಳ್ಳೆ ದೇವ್ರುಗಳು, ಪವರ್ಫುಲ್ಲು. ಯಾಕಂದರೆ ಇದು ಜಾತ್ರೆ ನಡೀತೈತೆ ಇಲ್ಲೆಲ್ಲ ತುಂಬಿರ್ತೈತಿ. ಎಷ್ಟು ಜನ ಎಷ್ಟು ಲಕ್ಷ ಜನ ಬಂದಿರ್ತಾರೆ ಗೊತ್ತಾ ಇಲ್ಲಿ. ಯಾಕಂದ್ರೆ ನೈಟ್ ಬಂದಿಲ್ಲ, ನಾನು ನೈಟ್ ಬಂದಿದ್ದೆ ತುಂಬ. ಇರ್ಲಿಲ್ಲ ರೀ ಅಜ್ಜಾರ, ಇದು ಅಮಾವಾಸ್ಯೆಗೊಮ್ಮೆ ಊಟ ಕೊಡ್ತಾರೆ. ಇದು ಫುಲ್ ಹಾಲು. ಓ, ಹಾಲು, ಊಟದ ಹಾಲು ಇದು. ಹಾಂ, ಕರೆಕ್ಟ್. ಹಾಂ ರೀ ಸರ್, ಹಾಂ ಫುಲ್ ಊಟ ರೀ. ಅಮಾವಾಸ್ಯೆಗೊಮ್ಮೆ ಅಮಾವಾಸ್ಯೆ ಒಮ್ಮೆ ಫುಲ್ ಊಟ. ಹಾಂ, ಒಂದಿನ ಪೂರ್ತಿ. ಬಂದು ಭಕ್ತರಿಗೆ ಹಾಂ ಬಂದು ಅಮಾವಾಸ್ಯೆನಾಗೆ ನಡ್ಕೊಂತಾರ. ಆದ್ರೆ ನಾವು ಬರಲ್ಲ. ನೀವು ಬರಲ್ಲ, ವರ್ಷಕ್ಕೊಮ್ಮೆ ಬಂದು ಹೋಗ್ತೀರ. ದುಡ್ಡು ಇಸ್ಕೊಳಕ್ಕೆ ಬಂದೀವಿ, ದುಡ್ಡು ಇಸ್ಕೊಂಡು ಹೋಗೋದು. ಜಾತ್ರೆ ಮಾಡ್ತಾರೆ ಇಲ್ಲಿ, ಎಲ್ಲ ತೆಗಿತಾ ಇದಾರೆ ಆ್ಯಕ್ಚುಲಿ. ಆಯ್ತು, ಇದು ಇವತ್ತು ಲಾಸ್ಟ್ ಇಲ್ಲಿ ಒಂದು 2 ದಿನ ಇಟ್ಕೊಂತಾರೆ. ಪುನಃ ಹತ್ಲೆ ಪಪ್ಪ ಸಿಗಲ್ರಿ ಅಜ್ಜಾರ. ಇದು ಬರ್ರಿ ಅತ್ತ, ನಾವು ನೀವು ಹೋಗಲು ನನಗೆ ಕಳಿಸ್ತಾ ಇದಾರೆ. ಮತ್ತೆ ಕಬ್ಬಿನ ಹಾಲು ಕುಡಿತಾರಂತ. ಕಬ್ಬಿನ ಹಾಲು ಕುಡಿಸ್ತಾ ಇದ್ದೀವಿ ನಾವು. ಕಬ್ಬಿನ ಹಾಲು ಕೊಟ್ಟು ನಾವು ಕುಡಿಯಲ್ಲ, ಕುಡ್ದೀವ್ರಿ ಆಗಲ್ಲ. ಎಷ್ಟತ್ತ ಕುಡಿಯ ನೀವು ದುಡ್ಡು ಕೊಡ. ಅಜ್ಜಾರ ಕಬ್ಬಿನ ಹಾಲು ಕೊಟ್ಟು ಆರಾಮ ಚೆನ್ನಾಗಿರಿ. ನಿಮ್ಮ ಆಶೀರ್ವಾದ ನಮಗಿರ್ಬೇಕು. ಜನರ ಆಶೀರ್ವಾದನೂ ಇರ್ಬೇಕು, ದೇವ್ರ ಆಶೀರ್ವಾದನೂ ಇರ್ಬೇಕು. ನೀವು ಕುಡಿತೀಯ ಅಲ್ಲೇ? ನೀವು ಕುಡಿತೀಯ? ಒಬ್ಬರದಾಗಿದ್ರೆ ಹಾಂ, ಆ ಥರ ಕಬ್ಬಿನ ಹಾಲು ಕುಡಿಸ್ತೀನಿ. ಅಜ್ಜಗೆ ಕುಡಿಸ್ಬಿಟ್ಟು ಸೀದಾ ಹೋಗೋದು. ಈಗ ಮನೆ ಕಡೆ ಹೋಗೋಣ ಬನ್ನಿ. ಗುತ್ಲಕ್ಕೆ ಬಂದೀವಿ. ಅಜ್ಜಾರು ತುಂಬ ಹೆಲ್ಪ್ ಮಾಡಿದ್ರು ನಮ್ಗೆ ಇವತ್ತೆಲ್ಲ ಅದ್ರ ಬಗ್ಗೆ. ಹೋಗೋಣ. ಹಾಂ, ಊಟ ಗಿಡ ಏನೋ ಮಾಡ್ತಾರಂದ್ರೆ ಅಜ್ಜರ? ಊಟ ಮಾಡಂಗಿದ್ರೆ ಮಾಡಬೇಡ. ಏನು ಜೀವಂತ ಇದ್ದೀರ? 10 ವರ್ಷಕ್ಕಾದ್ರೂ ಕೂಡ ಕೊಡ್ತೇವಂತೆ. ಜನ್ಮ ಹೋತಂದ್ರೆ ಬಂದು ಅವ್ರ ಜೊತೆ ಮಾತಾಡ್ಬಿಟ್ಟು ಸ್ವಲ್ಪ ಈಗ ಹೋಗಿ. ತುಂಬ ಇಷ್ಟ ಆಯ್ತು ನನಗೆ. ಯಾವ ಥರ ಅಂದರೆ ಫಿಲ್ಟರ್ ನೀರು ನೋಡಿ, ಕ್ಯಾನ್ ಇಟ್ಟು ಏನಿಲ್ಲ, ಕಸ್ಟಮರ್ ಏನಿಲ್ಲ, ನೀರು ಇಲ್ಲೇ ತೊಗೋಬೋದು. ಅವ್ರೇನು ತೊಗೊಂಬಂದು ಕೊಡೋಂಗಿಲ್ಲ. ಕ್ಯಾನ್ ಅಷ್ಟೇ ತುಂಬಿಟ್ರೆ ಬೆಸ್ಟ್ ನೋಡಿ. ಎಲ್ಲ ಕಣ್ಣು ಹಂಗೆ ಮಾಡಿದ್ದಾನೆ. ಬೆಸ್ಟ್ ನೀರು ಎಷ್ಟು ಬೇಕು ಅಷ್ಟು ಕುಡೀರಿ. ಗ್ಲಾಸ್ ಇಟ್ಟಿರ್ತಾರೆ. ಇಷ್ಟ ಸೂಪರ್, ತುಂಬ ಚೆನ್ನಾಗಿ ಗಿರ್ಮಿಂಡಿ ತಿನ್ಕೊಂಡ್ವಿ. ತುಂಬ ಚೆನ್ನಾಗಿದೆ ಇಲ್ಲಿ. ನಂಗೆ ಇದು ಇಷ್ಟ ಆಯಿತು. ಇದು ಈ ಥರ ಎಲ್ಲ ಪರಿಸರ ಮಾಡಿ ಚೆನ್ನಾಗಿದೆ. ಏನಿಲ್ಲ, ಇಷ್ಟೇ. ಇಷ್ಟೇ ಕುಡಿಯೋದು. ನೋಡ್ರಿ ಇಷ್ಟು ಗದ್ದಲ ಇದು ನೋಡ್ರಿ. ಗುದ್ದಾಡೋತಾರ. ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಮಸ್ತ್ ಗುದ್ದಾಡೋತಾರ. ಲಕ್ಷ್ಮೇಶ್ವರ ಬಸ್ ಇದು. ನೀವು ಕುತ್ಕೋರಿ. ನೀ ಕುತ್ಕ. ನೀನಲ್ಲಿ ಎಲ್ಲಿ ಹೋಗ್ತೀಯ? ಕುತ್ತಾರ ಹಿಂಗಿರ್ಬೇಕು. ಸಮಾಧಾನ ಸೆಕೆ ತುಂಬಾ ಆಗ್ತಾ ಇದೆಯಪ್ಪ.
ಏನಂತ ದೇವ್ರ ಬಗ್ಗೆ? ದೇವ್ರು ಒಳ್ಳೆ ದರ್ಶನ ಆಯ್ತು ಚೆನ್ನಾಗಿ, ಅಷ್ಟೇ ಸಾಕು. ಹಾಗೆ ದರ್ಶನ ಆಯ್ತು, ಎಲ್ಲ ಆಯ್ತು, ಹೋಗೋದೀಗ. ಈ ತಮ್ಮ ನಮ್ಮ ಕಡೆ ಇದ್ದಾನೆ, ಅಲ್ಲೆಲ್ಲ ಇವರೆಲ್ಲ ನಮ್ಮ ರಿಲೇಷನ್ ಕಡೆ ಇದ್ದಾರೆ. ಅವರು ಅಷ್ಟರಿಗೆ ಸೀಟು ಫ್ರೀ ಆಗಿ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬೇಕು, ಒಳ್ಳೆ ಸರ್ಕಾರ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಒಳ್ಳೇದಲ್ಲ ಅವ್ರಿಗೆ, ಇದು ಚೆನ್ನಾಗಿದೆ, ಆಟ ಚೆನ್ನಾಗಿದೆ. ನೋಡೋಣ ಬನ್ನಿ ನೆಕ್ಸ್ಟ್. ಇಲ್ಲಿ ಗೇಮ್ ನೋಡ್ತಾ ಇದ್ದೀನಿ, ಎಲ್ಲರೂ ಗಲಾಟೆ ಮಾಡ್ತಾರೆ. ಈಗ ಒಂದಾದ್ರೂ ಗಲಾಟೆ ಆಗುತ್ತೆ ನೋಡಿ. ಈ ಅಮ್ಮ ನನಗೆ ಆವಾಜ್ ಆಗ್ತಾ ಇದ್ರು ಗುರು. ಈ ಅಮ್ಮ ನಾನು ಇಟ್ಟಿನಿ ಅಂತ, ಇನ್ನು ನಾನು ಚೀರ ಇಟ್ಟಿದ್ದೀನಿ, ನಾನು ಚೀರ ಅವ್ರಿಗಿಂತ ಬಾಯಿ ನಾನೇ ಮಾಡ್ಬಿಟ್ಟೆ. ಓಯ್ ಸರಿ ಬಿಡಪ್ಪ ಅಂತ ಅವ್ರಿಗಿಂತ ಬಾಯಿ ನಾನೇ ಮಾಡ್ಬಿಟ್ಟೆ. ಆ ಥರ ಗಲಾಟೆ ಹಾಕಿರ್ತಾರೆ ಅಂತ ಅವ್ರದ್ದು. ಯಾಕ ಅಡ್ಜಸ್ಟ್ ಆಯ್ತು. ಸರಿ ಹೋಗೋಣ ಬರ್ರಿ, ಗದಗ ಲಕ್ಷ್ಮೇಶ್ವರ ಹೋಗೋಣ. ಅದೇ ಬರ್ತಾರೆ ಗಾಡಿ. ಇಳಿಬೇಡ್ರಿ ನೀವು ತಗೊಂಡು ಆಟ ಮಾಡ್ತಾವ. ದೊಡ್ಡ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಬಸ್ ಬಿಡ್ರಿ. ಸರ ಇಲ್ಲಿಲ್ಲ, ಇಲ್ಲಿ ಕೆಳಗ ಅವನು ಅಲ್ಲಿ ಕಚ್ಚಣ ಅಂತ. ಅವನು ಯಾರನ್ನಪ್ಪ ಇವ್ರೇನ್ಲಿ ಇವರು ಟಿಕೆಟ್ ದೊಡ್ಡ ಬೇರೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು. ನಡ್ಕೊಂಡು ಮಠ ಮಧ್ಯಾಹ್ನದಾಗ ಅಲ್ಲಿ ಬಸ್ ಇರಲ್ಲ, ಏನಿರಲ್ಲ. ಆಟ ಆಡ್ತಾ ಇದಾರೆ ನಮ್ಮ ಹತ್ರ. ಇವರು ಆಟ ಆಡ್ತಾ ಇದ್ರು ನಾವ್ಯಾಕೆ ಸುಳ್ಳು ನಿಮ್ಗೆ ಹೇಳಿ ನಮ್ಗೇನ್ ಲಾಭ ಐತಿ? ಇಲ್ಲಿಲ್ಲ ನಾವು ಸಿಗ್ಲಿರ ಸರ. ನೀವ್ ಹೇಳೋ ರೂಟ್ ಬೇರೆ ರೀ, ಇದು ಪಂಚಾಯತಿ ಮುಂದೆ ರೂಟ್ ಫುಲ್ ಐತ್ರಿ. ನಾ ಕೇಳ ಪಂಚಾಯತ್ ಗ್ರಾಮ ಪಂಚಾಯತ್ ಇಲ್ರಿ ಬಂದ್ ಆಗ್ಯಾವ್ರಿ. ಅಲ್ರಿ ಬಂದವ್ರಿ ಬಸ್ ಇವತ್ತು ಫುಲ್ ಐತ್ರಿ. ಏನ್ ಮಾಡಕತ್ತಿ ತಡ್ರಿ, ಹೋದ್ರ ನಿಮ್ಮನ್ನ ಮಾರ್ಕೆಟ್ ರೋಡ್ ಫುಲ್ ಐತಿ ಸರ್. ಕೆಲಸ ಐತಿ, ಯಾಕೆ ಸುತ್ತಾಡ್ತೀರಿ? ಫುಲ್ ಐತಿ ಸರ್. ಹಂಗಲ್ರಿ, ಫಸ್ಟ್ ಹೇಳಿದ್ರು ಅವ್ರು. ಫಸ್ಟ್ ಹೇಳಿದ್ರು ಇಲ್ಲಿ ಬಂದಿಂದ ಹೇಳ್ಯಾರಿ, ಅಲ್ಲಿ ಫಸ್ಟ್ ಹೇಳಿದ್ರು. ನಿಮ್ಗೆ ಯಾಕೆ ಸಿಗ್ಲಿ ಟಿಕೆಟ್ ಕೊಡ್ತಿದ್ರಿ? ಅದೇ ಬರುವಾಗ ಅಲ್ಲೇ ಬಂದಿವಲ್ಲ. ಮತ್ತೆ ಸಿಗ್ಲಿ ಟಿಕೆಟ್ ಹಾಕ್ತಾವ ಈಗ ಬಿಡ್ಬೇಕು. ಅಲ್ಲಿಲ್ರಿ ಅಲ್ರಿ, ಮತ್ತೆ ಇಲ್ಲಿ ಬೇರೆ ವ್ಯವಸ್ಥೆ ಮತ್ತೆ ಏನಾರ ಲಕ್ಷ್ಮೇಶ್ವರದಿಂದ ಹೋಗು. ಹಂಗ ಮಾತಾಡ್ರಿ, ಫುಲ್ ಐತಿ ನೋಡ್ರಿ ರೋಡ. ಏನಂತ್ರಿ? ಫುಲ್ ಐತ್ರಿ, ಪಂಚಾಯತ್ ರೋಡ್ ಫುಲ್ ಐತಿ. ಬರ್ರಿ, ನಾವು ಬೆಳಿಗ್ಗೆ ಬಂದಿವಿ, ಬಸ್ ಬರ ಅಂತ. ಈಗ ಅವ್ರ ಹಿಂಗಂತ ಬಸ್ ಬರ ಅಂತ ಅಲ್ರಿ. ಲಕ್ಷ್ಮೇಶ್ವರಕ್ಕೆ ಬಂದ್ ಇಳಿಲ್ರಿ, ಲಕ್ಷ್ಮೇಶ್ವರದಾಗಿಂದ ಹೋಗ್ಬೇಕಾರ. ಅಲ್ಲ ನೋಡ್ರಿ, ಲಕ್ಷ್ಮೇಶ್ವರಕ್ಕೆ ಬರ್ಬೇಕಂತ ಅದ ಟಿಕೆಟ್ ಮೇಲೆ ಅಲ್ಲಿಂದ ತಪ್ಪಾಗತ್ರಿ ಅಣ್ಣ. ಅದು ಬಂದಾಗೈತೆ ಅಂತ ಈಗ ಹೇಳ್ಯಾರಿ. ನಾವಿಲ್ಲಿ ಮಾತಾಡ್ರಿಲ್ಲ ಅಲ್ಲನೇ. ಈಗ ಪಂಚಾಯತ್ ಮುಂದೆ ಬಂದಿಲ್ಲ, ಇದು ಬಂದೈತಿ. ಬಂದ್ ಅದೆಲ್ಲ ಇದು ಮಾಡಿರಿ ಸರ. ನಮ್ ಡಿಪಾರ್ಟ್ಮೆಂಟ್ ಬಂದು ಸರ ಹೇಳ್ರಿ ನಿಮ್ಗಿನ ಹಂಗ ಬಂದು ವರದಿ ಕೊಟ್ಟಿಲ್ಲ ಬಂದ್ ಮಾಡಿಸ್ತಾರ. ನಮ್ಮರ ಸರ್ಕಲ್ನಾಗ ಬಾಳ ರೇಸ್ ಆಗ್ಬಿಡತ್ತದಲ್ಲ. ನಾ ಇಲ್ಲ ನಮ್ಮ ಮತ್ತೆ ಸತಿಗೆ ಹೋಗೋರ್ ಸತಿಗೆ ಇಲ್ಲಿ ಬಂದ್ಬಿಟ್ಟ. ಟಿಕೆಟ್ ತಗೊಂಡ್ರ ನಾವ್ ಈಗ ಅಲ್ಲಿಂದ ಸಿಗ್ತಾವ ನಿಮ್ಗೆ. ಲಕ್ಷ್ಮೇಶ್ವರ ಟಿಕೆಟ್ ಮೇಲೆ ಬರ್ಬೇಕಾದ್ರೆ ಲಕ್ಷ್ಮೇಶ್ವರ ಬಿಡ್ತೀರಾ? ಹಂಗಾಗಿತ್ರಿ, ಅದು ತಪ್ಪಾಗುತ್ತದ ಹಿಂದಾಡೆ ಕಾನೂನು. ಲಾಸ್ಟ್ ಅಲ್ಲಿ ಬತ್ತಾ ಯಾವ ಗಾಡಿ ಬರ್ತಾವ? ಗಾಡಿ ಯಾವ ಬರ್ತಾವ್ರಿ? ಮರ ಮಾಲಿ ಒಂದು ಇದಕ್ಕಾಯ್ತು ನಾವು. ಬಿಡ್ರಿಪ್ಪ ಹೋಲಿ. ಅವನು ಏ ಬಾಲೆ ನೀನು ತಡಿ ಸ್ವಲ್ಪ ಸರಿ ಇಲ್ಲ. ಸ್ವಲ್ಪ ಜರ ಇಲ್ಲ, ನೀವು ಇದು ಮಾಡ್ತಾ ಇದ್ದೀರಿ. ಅವ್ರು ಸುಮ್ಮನೆ ಏ ಬಾಲೆ ಇಲ್ಲ, ನೀನೇ ಆವಲ್ಲೇ ನೀನು ಬಾಲೆ ಪಟ್ಟ. ಅಲ್ಲಿ ಇನ್ನು ಮತ್ತೆ ಲಕ್ಷ್ಮೇಶ್ವರಿಯಲ್ಲಿ ಹೋಗಿ ಅವ್ರ ಜೊತೆ. ಓಯ್ ಹೋಲೆ 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 ಗದಾ ಹೋಲೆ. ಏನಾತ್ರಿ? ಹಾ ಸರಿ ಅಣ್ಣ. ನೆನಸ್ ನಾವು ಏನು ಚಿರಿದ್ಲೇವು ನಾವು.
ಭಯಂಕರ ಚೀರ್ ಬಿಡ್ಲಿಕ್ಕೆ ನೀ ಯಾರು ನಾನು ಭಯಂಕರ ಸುಮ್ಮನೆ ಇಲ್ಲಿ ನೋಡಿ ನಡ್ಕೊಂಡು ಹೋಗ್ಬೇಕು ನಾವು ನಮ್ಮ ಹಣೆ ಬರ ನೋಡಿ ಅಲ್ಲಿ ಬಸ್ ಈಗ ನಮ್ಗೆ ಅಣ್ಣಾರು ಸಿಕ್ಕರು ನಾವು ಈಗ ಹೋಗೋದು ಊರಿಗೆ ಈಗ ಈಗ ದೊಡ್ಡ ಸಿಕ್ಕಿ ಹೋಗೋದಲ್ರಿ ನೀವು ಹೋಗ್ತಾ ಇರೋದು ಜಾತ್ರೆ ಹೋಗ್ತಾ ಇದ್ದಾರೆ ಸಿಗೋಣ ನೆಕ್ಸ್ಟ್